ಸೊ ವಿ ನೀಡ್ ಯುವರ್ ಹೆಲ್ಪ್, ಜಾಸ್ತಿ ಜನಕ್ಕೆ ಗೊತ್ತಾಗಲಿ. ಸೊ 5ನೇ ತಾರೀಕು, ಮಾರ್ಚ್ 5ನೇ ತಾರೀಕು ಮುಂದಿನ ತಿಂಗಳು ಸರ್ಕಾರಿ ಪದವಿ ಕಾಲೇಜು ಪೊಲೀಸ್ ಭವನ್ನ ಪಕ್ಕದ್ದು ಇಲ್ಲಿ ಮೆಗಾ ಉದ್ಯೋಗ ಮೇಳ 100 ಸ್ಟಾಲ್ಸ್ ಅಲ್ಲಿ ಸರ್ ಮೆಗಾ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. 25,000 ಮೇಲೆ ಜಾಬ್ ಆಫರ್ಸ್ ಇದೆ. ಬಟ್ ನಮಗೆ ರಿಜಿಸ್ಟರ್ ಆಗಿರೋರು ಕೇವಲ 3,500 ಜನ. ನಮಗೆ ಉದ್ಯೋಗ ಬೇಕು ಅಂತ ಏನಿದೆ, ನಾವೊಂದು ಆನ್ಲೈನ್ ಫಾರ್ಮ್ ಬಿಟ್ಟಿದ್ದೀವಿ, ಅದರಲ್ಲಿ ರಿಜಿಸ್ಟರ್ ಆಗಿರೋರು 3,500 ಜನ. ಅವತ್ತು ಬಂದು ರಿಜಿಸ್ಟರ್ ಆಗ್ಬೋದು, ಬಟ್ ಮುಂಚೆನೇ ರಿಜಿಸ್ಟರ್ ಆದರೆ ಒಳ್ಳೇದು. 25,000 ಉದ್ಯೋಗ ಮೇಲೆ ಇವಾಗ ನಮ್ಮ ಆರೋಹಳ್ಳಿ ಬಿಡದಿಯಲ್ಲಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್ ಅವರು ಎಷ್ಟೆಷ್ಟು ವೇಕೆನ್ಸಿ ಇದೆ ಅಷ್ಟನ್ನೆಲ್ಲ ಕೊಟ್ಟಿದ್ದಾರೆ. ಬಟ್ ನಮಗೆ ರಿಜಿಸ್ಟರ್ ಆಗಿರೋದು ಒಂದು 20% ಆಗಿಲ್ಲ. ಸೊ ನನ್ನ ತಮ್ಮ ಮೂಲಕ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ತಮ್ಮ ಕೆಲಸ ಇಲ್ಲದೆ ಇದ್ರೆ ಇಲ್ಲಿ ಆ ಉದ್ಯೋಗ ಮೇಳದಲ್ಲಿ PUC ಪಾಸ್ ಆಗಿಲ್ಲದೆ ಇರೋರು ಅವ್ರಿಗೂ ಕೂಡ ಕೆಲಸ ಇದೆ. ಸುಮಾರು 2,000 ಕೆಲಸ PUC ಪಾಸ್ ಆಗಿಲ್ಲದವ್ರಿಗಿದೆ. ಪಾಸ್ ಆಗಿರೋರಿಗೆ 2,000 ಮೇಲಿದೆ. ಎನಿ ಡಿಗ್ರಿ ಇನ್ಕ್ಲೂಡಿಂಗ್ BSc ಕೆಮಿಸ್ಟ್ರಿ, BSc, ಇದು ಅದೊಂದು ಲಿಸ್ಟ್ ಕೊಡ್ತೀನಿ ನಿಮಗೆ, ಯಾರ್ಯಾರು ಏನೇನು ಕ್ವಾಲಿಫಿಕೇಶನ್, ಏನೇನು ಕೆಲಸ ಇದೆ ಅಂತ. ಈವನ್ ಕಂಪ್ನಿ ವೈಸ್ ಯಾರ್ಯಾರು ಕೊಟ್ಟಿದ್ದಾರೆ ಆ ಲಿಸ್ಟು ಕೊಡ್ತೀವಿ ತಮಗೆ. ಸೊ ದಯವಿಟ್ಟು ಈ ಉದ್ಯೋಗ ಮೇಳಕ್ಕೆ ತಾವು ಭಾಗವಹಿಸಿ ಉದ್ಯೋಗ ತಗೊಂಡು ಹೋಗಿ ಅಂತ. ದಟ್ ಈಸ್ ದಿ ಏಮ್ ಆಫ್ ದಿಸ್ ಪ್ರೆಸ್. ಓಕೆ. ನೋಂದಣಿ 5ನೇ ತಾರೀಕು ಆನ್ ದ ಸ್ಪಾಟು ಇರುತ್ತೆ. ಅವತ್ತಿನ ದಿವಸ ಬಂದು ಮಾಡಿರ್ಬೋದು. ಅವತ್ತಿನ ದಿವಸ ಬಂದು ನಾನು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅವ್ರಿಗೇನು ವಂಚಿತ. ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ ಇದೆ. ಪ್ರತಿಯೊಂದು ಕಂಪ್ನಿನೂ ಒಂದು ಸ್ಟಾಲ್ ಹಾಕಿರ್ತಾರೆ. ಇನ್ನು ಸ್ಟಾಲ್ಸ್ ಅಲ್ಲಿ ಅವ್ರವ್ರ ಕಂಪ್ನಿದು ಏನೇ ಬರ್ತಾರೆ ಅವ್ರು ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಅದಕ್ಕೆ ತೊಗೊತಿರ್ತಾರೆ. ಬಟ್ ರಿಜಿಸ್ಟ್ರೇಷನ್ಸ್ ತುಂಬ ಕಡಿಮೆ ಆಗಿದೆ. ಲಾಸ್ಟ್ ಟೈಮ್ ಚನ್ನಪಟ್ಟಣದಲ್ಲಿ ಮಾಡಿದಾಗ 8,000 ರಿಜಿಸ್ಟ್ರೇಷನ್ ಆಗಿದೆ. ಈ ಸತಿ 3,500 ಆಗಿದೆ. ಫುಲ್ ಡಿಸ್ಟಿಕ್ಕಿಗೆ ಇದು. ಇವಾಗ ಎಲ್ಲ ಡಿಸ್ಟಿಕಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಡಿಸ್ಟಿಕಲ್ಲಿ 3,500 ಆಗಿದೆ. ಸೊ ನಮ್ಮ ಕಡೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ. ವರ್ಕ್ಸ್ದು 29,000 ಜಾಬ್ ಅಪರ್ಚುನಿಟೀಸ್ ಬಂದಿದ್ದಾವೆ. ಸೊ ಅದಕ್ಕೆ ಆಲ್ಮೋಸ್ಟ್ 171 ಕಂಪ್ನೀಸ್ ಈಗವರೆಗೂ ಹೇಳಿದ್ದಾರೆ ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ಇನ್ನೂ 70 ಕಂಪ್ನೀಸ್ಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ 2-3 ಡೇಸ್ ಒಳಗಡೆ 250 ಕಂಪ್ನೀಸ್ಗೆ ಟಾರ್ಗೆಟ್ ಮಾಡಿ ಆಲ್ಮೋಸ್ಟ್ 20,000 ಮೇಲೆ ರಿಜಿಸ್ಟ್ರೇಷನ್ ಮಾಡೋದು ನಮ್ಮದು ಪ್ಲ್ಯಾನ್ ಇದೆ. ಅದಕ್ಕೆ ನಿಮ್ಮಿಂದ ಸಪೋರ್ಟ್ ಸಿಕ್ಕಿದ್ರೆ, ಚೆನ್ನಾಗಿ ಅವೇರ್ನೆಸ್ ಕ್ರಿಯೇಟ್ ಆಗಿದ್ರೆ, ನಾವು ಕೂಡ ಎಲ್ಲ ಪಂಚಾಯತ್ದಲ್ಲಿ ಪ್ಯಾಂಪ್ಲೆಟ್ಸ್ ಹಾಕಿ ರಿಜಿಸ್ಟ್ರೇಷನ್ ಮಾಡೋದು ವ್ಯವಸ್ಥೆ ಮಾಡಿದ್ದೀವಿ. ಸರ್ ಡೈರೆಕ್ಷನ್ ಮೇಲೆ ಟೌನ್ದಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಪಬ್ಲಿಕ್ ಪ್ಲೇಸಸ್ಗೆ ಕವರ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ 2 ಡೇಸ್ದಲ್ಲಿನೇ 3,500 ರಿಜಿಸ್ಟ್ರೇಷನ್ ಆಗೋಗಿದೆ. ಇನ್ನೂ 3-4 ಡೇಸ್ ಟ್ರೈ ಮಾಡಿದರೆ 15,000-20,000 ರೀಚ್ ಆಗಬಹುದು. ಮತ್ತು ಅದಕ್ಕೆ ನಮ್ಮದು RCT ಕೂಡ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಸುಮಾರು ಟೈಮಿಂದ ಟ್ರೈನಿಂಗ್ ನಡ್ತಾ ಇರೋದು. ಅಲ್ಲಿ ಸ್ಕಿಲ್ಡ್ ನಮಗೆ ಜನ ಸಿಗಬಹುದು. ಅವರಿಗೆ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದೀವಿ. NRLM ಸ್ಟಾಫ್ ನಮ್ಮದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಅಂಗನವಾಡಿಯರು ಅವರು ಕೂಡ ಪ್ರಚಾರ ಮಾಡಲಿ, ಆಶಾ ವರ್ಕರ್ಸ್ ಪ್ರಚಾರ ಮಾಡಲಿ, ನಮ್ಮೆಲ್ಲ PDOs ಎಲ್ಲ ಚೀಫ್ ಆಫೀಸರ್ಸ್ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಸಪೋರ್ಟ್ ಸಿಕ್ಕಿದರೆ ನಮ್ಮದು ನ್ಯೂಸ್ ಪೇಪರ್ ಓದ್ತಿರುವ ಮಕ್ಕಳು, ಪೇರೆಂಟ್ಸ್ ಮತ್ತು ಮೀಡಿಯಾದಲ್ಲಿ ಮಾಹಿತಿ ಸಿಕ್ಕಿದರೆ 5th ಸಂಜೆವರೆಗೂ ಈ ಪ್ರೋಗ್ರಾಮ್ ನಡೆಯುತ್ತದೆ. ಸೊ ಅದಕ್ಕೆ ತುಂಬ ಜನಗೆ ಹೆಲ್ಪ್ ಆಗಬಹುದು. ಆಲ್ಮೋಸ್ಟ್ 1,000-2,000 ಜಾಬ್ಸ್ ಕೂಡ ಅಪರ್ಚುನಿಟಿ ಫೈನಲಿ ಕನ್ವರ್ಟ್ ಆಗಿದ್ದಾರೆ. ಅದು ಮೇಜರ್ ಸಕ್ಸಸ್ ಆಗುತ್ತದೆ. ಇನ್ನು ಟ್ರೈ ಮಾಡಿ. ಎಲ್ಲ ಎಲಿಜಿಬಲ್ ಇದ್ರೆ ಬರೋರ್ಗೆಲ್ಲ ಸಿಗ್ತದೆ. ಈಗ ಹಾರ್ಡ್ ರಿಕ್ವೈರ್ಮೆಂಟ್ ಇದೆ. ಯಾರು ಸುಮ್ಮನೆ ಕೊಡಬೇಕು ಅಂತೇಳಿ 5 ಜನ ನಾನು ವೇಕೆನ್ಸಿ ಇದೆ ಅಂತೇಳಿ ಬಂದವ್ರನ್ನೆಲ್ಲ ಸುಮ್ಮನೆ ಇಂಟರ್ವ್ಯೂ ಮಾಡಿ ಕಳ್ಸೋ ಆ ಥರ ಇಲ್ಲ. ರಿಕ್ವೈರ್ಮೆಂಟ್ ಇದೆ. ಎಲ್ಲಿ ಎಲಿಜಿಬಲ್ ಇದ್ರೆ ಅವತ್ತೇ ಕೆಲಸ. ಸಾಯಂಕಾಲದೊಳಗೆ ಆಫರ್ ಲೆಟ್ರ್ ಕೊಡ್ತಾರೆ. ಸ್ಟವ್ ಕ್ರಾಫ್ಟ್ ಅವರೇ 1,000 ಜನ ಮೇಲೆ ಕೇಳಿದ್ದಾರೆ. ಎಲ್ಲ ಲೋಕಲ್ ಕಂಪ್ನೀಸ್, ಯಾವುದು ಹೊರಗಡೆಯಿಂದ ಇಲ್ಲ. ಕೆಲಸ ಇಲ್ಲೇ ಬಿಡದಿ ಮತ್ತೆ ಆರೋಹಳ್ಳಿಯಲ್ಲೇ ಸಿಗ್ತದೆ. ಸೊ ಇದು ಒಂದು ಇಂಡಸ್ಟ್ರಿಯಲ್ ಏರಿಯಾ. ಸೊ 100 ಸ್ಟಾಲ್ಸ್, 100 ಕಂಪ್ನೀಸ್ದು ಸ್ಟಾಲ್ ಕಾಲೇಜ್ದಲ್ಲಿ ಮತ್ತು 100 ಸ್ಟೇಡಿಯಂದಲ್ಲಿ. ಅಲ್ಲಿ ಕೂಡ ಪೂರ್ತಿ ಶಾಮಿಯಾನ, ಲಂಚ್ ವ್ಯವಸ್ಥೆ, ಬ್ರೇಕ್ಫಾಸ್ಟ್ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಸೊ ಜನ ಆರಾಮಾಗಿ ಬಂದು ಇಲ್ಲಿ ಫುಲ್ ಡೇ ಇರೋದು ವ್ಯವಸ್ಥೆ ಇದೆ. ಇವಾಗ 171 ನಮಗೆ ಫೈನಲ್ ಆಗೋಗಿದೆ. ಇನ್ನೂ 50-70 ನಾವು ಟಾರ್ಗೆಟ್ ಮಾಡ್ತೀವಿ. 200 ಮೇಲೆ ಬರುತ್ತೆ. 200 ಮೇಲೆ. ಥ್ಯಾಂಕ್ ಯು. 25,000 ಪ್ಲಸ್ ಜಾಬ್ಸ್. ಅವರು ರಿಜಿಸ್ಟರ್ 25,000 ಪ್ಲಸ್ ಜಾಬ್ಸ್. ಓನ್ಲಿ
4000 ರಿಜಿಸ್ಟ್ರೇಷನ್ ಸ್ಟಿಲ್ ನಾವು. ಮತ್ತೆ 10th ಪಾಸ್ ಆಗಿ ಎನಿ ಡಿಗ್ರಿವರೆಗೂ 8200 ಕೆಲಸ. ಆಫ್ಟರ್ ಫ್ಲೂಯೆಂಟ್ ಡಿಗ್ರಿ 10th ಇಂದ ಡಿಗ್ರಿವರೆಗೂ ಏನೇ ಡಿಗ್ರಿ ಆಗಲಿ. ಮತ್ತೆ ಬರೀ ಡಿಗ್ರಿ ಆಗಿರೋರಿಗೆ 7022. ಇದು ರಫ್ ಆಗಿ ಅಲ್ಲಿ ಅವ್ರು ಏನು ಫಿಲ್ ಮಾಡಿರ್ತಾರೆ ಅದ್ರ ಬಗ್ಗೆ. ಸೊ ಏನಿಲ್ಲ ಅಂದ್ರೂ ಕನಿಷ್ಠ ಪಕ್ಷ SLC ಪಾಸ್ ಆಗಿರೋರಿಗೆ 12,000 ಕೆಲಸ ಇದೆ. SLC ಪಾಸ್ ಆಗಿರೋರಿಗೆ. ಫೇಲ್ ಆಗಿರೋರ್ಗು SLC ಫೇಲ್ ಆಗಿರೋರ್ಗು 1200 ಕೆಲಸ ಇದೆ. ಅದಿನ್ನೂ ಜಾಸ್ತಿ ಆಗ್ಬೋದು, 1500 ಅಂತ ಮಾಡ್ಕೋಬೋದು SLC ಫೇಲ್ ಆದ್ರು. ಮತ್ತೆಲ್ಲ ಮಿನಿಮಮ್ 18ರಿಂದ 20,000 ಬರುತ್ತೆ. ಯಾರಿಗೂ ಏನು 5,000 6,000 8,000 ಕೆಲಸ ಅಲ್ಲ. ಮಿನಿಮಮ್ ವೇಜಸ್ ಕಂಪ್ಲೇಂಟ್ ಇರೋರೆ ಪ್ರಾಪರ್ ಜಾಬ್ ಇರುತ್ತೆ. ಅಂದ್ರೆ ಮಿನಿಮಮ್ ವೇಜಸ್ ಕಂಪ್ಲೇಂಟ್ ಇರೋರು ಅಷ್ಟೇ ಆ ಉದ್ಯೋಗ ಮೇಳಕ್ಕೆ ಬರಕ್ಕಾಗತ್ತೆ, ಬೇರೆಯವ್ರು ಬರಕ್ಕಾಗಲ್ಲ. ಪರ್ ಡೇ ಏನಿದೆ ಅದ್ರ ಪ್ರಕಾರ. ಸೊ ಸುವರ್ಣ ಅವಕಾಶ ಮಿಸ್ ಮಾಡ್ಕೊಂಡಂಗೆ.